ಆಗು, ನಾನು ಅಪ್ಪನ ರೂಮಿಂದ ಮಾತ್ರೆ ತಗೊಂಡು ಬರ್ತೀನಿ ಎಂದ ಅಥರು ಅವನನ್ನು ನೋಡುತ್ತಾ. ಏನಾಯಿತು ಅಥರು, ಟೆನ್ಷನ್ ಕೊಡಬೇಡ, ಹೇಳು ಸುಮ್ಮನೆ ರೇಗಿದ ಚೂರು. ಅದೆಲ್ಲ ಏನಿಲ್ಲ ಅಣ್ಣ, ನೀನು ಮೊದಲು ರೆಡಿ ಆಗು ಎಂದವ ಹೊರ ನಡೆದು ಭಾರ್ಗವ್ರವರ ರೂಮಿನಿಂದ ಮಾತ್ರೆ ತಂದು ಕೊಟ್ಟ. ಮಾತ್ರೆ ತೆಗೆದುಕೊಂಡ ಅಭಿ, ಅಥರು ಏನೋ ಆಗಿದೆ, ಏನಾಗಿದೆ ಅಂತ ಹೇಳು ಮೊದಲು, ನನಗೆ ಯಾವುದೂ ನೆನಪಿಲ್ಲ, ಯಾಕೆ ಎಂದು ಕೇಳಿದ. ಮತ್ತೆ ತಿಳಿಯದೆ ಸಮಾಧಾನವಿಲ್ಲ ಅವನಿಗೆ. ಯಾಕಂದರೆ ನಿನ್ನೆ ರಾತ್ರಿ ನೀನು ಡ್ರಿಂಕ್ಸ್ ಮಾಡಿದ್ದೆ ಅಣ್ಣ ಎಂದ ಅವನ ಒದ್ದಾಟ ನೋಡಲಾಗದೆ. ವಾಟ್, ಡ್ರಿಂಕ್ಸಾ? ನೋ, ನಾನು ಡ್ರಿಂಕ್ಸ್ ಮಾಡಿಲ್ಲ ಅಥರು ಎಂದ ಅಚ್ಚರಿಯಿಂದ. ನೀನಾಗೆ ಮಾಡಿಲ್ಲ ಅಂತ ನಮಗೂ ಗೊತ್ತಿದೆ ಅಣ್ಣ, ಆದರೆ ಹೇಗೆ ಏನು ಅಂತ ನಮಗೆ ಗೊತ್ತಿಲ್ಲ, ನಿನಗೆ ನೆನಪಿಲ್ಲ, ಏನೋ ತಿಳಿದೆ ನಶೆಯಲ್ಲಿದ್ದೆ ನೀನು. ನಿನ್ನ ಮನೆಗೆ ಕರ್ಕೊಂಡು ಬಂದಾಗ ಅಮ್ಮ ಕೋಪ ಮಾಡಿಕೊಂಡು ನಿನ್ನ ಕೆನ್ನೆಗೆ ಹೊಡೆದಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ ಬೇಸರದ ಧ್ವನಿಯಲ್ಲೇ ಹೇಳಿದ. ಇಷ್ಟೆಲ್ಲ ಆಗಿದೆನಾ? ಆದರೆ ನನಗೆ ಯಾಕೆ ಯಾವುದೂ ನೆನಪಿಲ್ಲ ಎಂದವ ಹಣೆಗೆ ಕೈ ಹಚ್ಚಿದ. ಇದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ ಅಣ್ಣ, ಮೊದಲು ನೀನು ರೆಡಿ ಆಗ್ಬಾ, ಆಫೀಸ್ಗೆ ಲೇಟ್ ಆಗೋದು ಬೇಡ ಎಂದ. ಓಕೆ ಎಂದ ಅಭಿರಾಮ್ ಬಾತ್ರೂಮಿಗೆ ನಡೆದು ಶವರ್ ಕೆಳಗೆ ನಿಂತ. ಮೈ ಮೇಲೆ ಬಿಸಿ ನೀರು ಬಿದ್ದು ಕಣ್ಮುಚ್ಚಿ ನಿಂತಾಗ ಮೈಯೆಲ್ಲ ಹಗುರ ಎನ್ನಿಸಿತಾದರೂ ಏನೊಂದು